ನೀವು ಎಂದಾದರೂ ಈ ಅದ್ಭುತ ಜಾತ್ರೆಯನ್ನು ನೋಡಿದ್ದೀರಾ? ಇಂತಹ ಆಧ್ಯಾತ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೀರಾ? ಇಲ್ಲವೆಂದರೆ ನೀವು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಜಾತ್ರಾ ಮಹೋತ್ಸವಕ್ಕೆ ಬರಲೇಬೇಕು. ಅಷ್ಟೇ ಅಲ್ಲ, ತಾವುಗಳು ಕುಟುಂಬ ಸಮೇತರಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಲೇಬೇಕು. ಅದೇ ಆ ಅದ್ಭುತ ಮಹೋತ್ಸವ, ವೈಭವದ ರಥೋತ್ಸವ ನಡೆಯುವ ನಮ್ಮ ಡೋರ್ನಹಳ್ಳಿ ಸಂತ ಅಂತೋಣಿಯವರ ದೇವಾಲಯದ ವಾರ್ಷಿಕೋತ್ಸವದ ವಿಶ್ವವಿಖ್ಯಾತ ಜಾತ್ರೆ. ಡೋರ್ನಹಳ್ಳಿ ಸಂತ ಅಂತೋಣಿಯವರ ಜಾತ್ರೆ ಜೂನ್ 13ನೇ ತಾರೀಕು ಸಂತ ಅಂತೋಣಿಯವರು ದೇವರ ಸನ್ನಿಧಾನವನ್ನು ಸೇರಿದ ದಿನ. ಅಂತಹ ಅಮೃತ ಗಳಿಗೆಯಲ್ಲಿ, ಅಂತಹ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತದೆ. ಪ್ರತಿ ವರ್ಷ ಜೂನ್ 4ರಂದು ಮೈಸೂರು ಧರ್ಮಾಧ್ಯಕ್ಷರು ಧ್ವಜಾರೋಹಣ ಮಾಡುವ ಮೂಲಕ ಈ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡುತ್ತಾರೆ. ನಂತರ ಅಲ್ಲಿಂದ 9 ದಿನಗಳೂ ಸಹ ನವೇನಾ ಪೂಜೆ ಮತ್ತು ಸಂತ ಅಂತೋಣಿಯವರ ವಿಜೃಂಭಣೆಯ ಉತ್ಸವ ನಡೆಯುತ್ತದೆ. ಜೂನ್ 13ನೇ ತಾರೀಕು ಸಂತ ಅಂತೋಣಿಯವರ ಉತ್ಸವ ಮೂರ್ತಿಯ ರಥೋತ್ಸವದೊಂದಿಗೆ ಈ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳುತ್ತದೆ. ಜೂನ್ 4ರಿಂದ 13ರವರೆಗೆ ದಿನವೂ ಅನೇಕ ಭಾಷೆಗಳಲ್ಲಿ ಬಲಿಪೂಜೆ ನಡೆಯುತ್ತದೆ. ಊರಿನ ತುಂಬ ಅಂಗಡಿಗಳು, ಹೋಟೆಲ್ಗಳಲ್ಲಿ ವ್ಯಾಪಾರ ಭರದಿಂದ ಸಾಗುತ್ತದೆ. ಚರ್ಚ್ ಕ್ಯಾಂಪಸ್ನ ಒಳಗೆ ಧಾರ್ಮಿಕ ವಸ್ತುಗಳ ಬೃಹತ್ ಮಳಿಗೆ ತೆರೆದಿದ್ದು, ತಾವು ಅಪರೂಪದ ಧಾರ್ಮಿಕ ವಸ್ತುಗಳನ್ನು ಕೊಳ್ಳಬಹುದು. ಚರ್ಚ್ ಕ್ಯಾಂಪಸ್ನ ಒಳಗೆ ಬೃಹತ್ ಮುಡಿ ಕೇಂದ್ರವಿದ್ದು 300ಕ್ಕೂ ಹೆಚ್ಚು ಕೆಲಸಗಾರರು ಮುಡಿ ತೆಗೆಯುತ್ತಾರೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಮುಡಿ ತೆಗೆಸಿಕೊಂಡು ಅಂತೋಣಿಯವರ ಸೇವೆ ಮಾಡಿ ವರದಾನಗಳನ್ನು ಪಡೆಯುವುದು ಇಲ್ಲಿಯ ಮತ್ತೊಂದು ವಿಶೇಷ. ಪ್ರತಿ ವರ್ಷ ಈ ಜಾತ್ರೆಗೆ ದೇಶ ವಿದೇಶಗಳಿಂದ 1 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಸೇರುತ್ತಾರೆ. ಬನ್ನಿ, ಡೋರ್ನಹಳ್ಳಿ ಸಂತ ಅಂತೋಣಿಯವರ ಜಾತ್ರೆಯಲ್ಲಿ ಪಾಲ್ಗೊಂಡು ಸಂತ ಅಂತೋಣಿಯವರ ಕೃಪಾಶೀರ್ವಾದವನ್ನು ಪಡೆದು ಧನ್ಯರಾಗೋಣ. ನಾಳಿನ ಸಂಚಿಕೆಯಲ್ಲಿ 2025ರ ಜಾತ್ರಾ ಮಹೋತ್ಸವದ ಮಾಹಿತಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದ್ದೇನೆ. ಸಂತ ಅಂತೋಣಿಯವರು ತಮಗೆಲ್ಲರಿಗೂ ಬಯಸಿದ ವರದಾನ ನೀಡಲಿ ಎಂದು ಸಂತ ಅಂತೋಣಿಯವರಲ್ಲಿ ಬೇಡುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು.